ಹಾಯ್ ಗೈಸ್, ತಮ್ಮೆಲ್ಲರೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇಲ್ಲಿ ತಾವೆಲ್ಲ ಗಮನಿಸಬಹುದು ಏನಪ್ಪಾ ಅಂದರೆ ಇಲ್ಲಿ ಯುವ ನಿಧಿಗೆ ಏನು ನೀವು 2024ರಲ್ಲಿ ಮತ್ತು 23ರಲ್ಲಿ ಯಾರೆಲ್ಲ ಪಾಸ್ಔಟ್ ಆಗಿರ್ತೀರಿ ಅಂಥವರಿಗೆ ಯುವ ನಿಧಿ ಅಪ್ಲಿಕೇಶನ್ಗೆ ಇಲ್ಲಿ ನಿಮಗೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದಾವೆ ವೀಕ್ಷಕರೇ. ಸರಿನಾ? ಅದರ ಬಗ್ಗೆ ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇಲ್ಲಿ ನಿಮಗೆ ಸ್ವಲ್ಪ ಜನಕ್ಕೆ ಇನ್ನೂ ಡೀಟೇಲ್ಸ್ ಯಾಡ್ ಇಲ್ಲ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ನಿಮಗೆ ಏನು ಸೊಲ್ಯೂಷನ್ಸ್ ಇದೆ ಅದನ್ನು ಇಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಸರಿನಾ? ಇಲ್ಲಿ ನೋಡ್ಬೋದು, ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಇಲ್ಲಿ ಮೊದಲನೇದಾಗಿ ನೀವು ಯಾವುದೇ ತರಹದ ಬ್ಯಾಕ್ ಹಿಡ್ದೇನೆ ಇವಾಗ ಪಾಸ್ ಆಗಿರಬೇಕಾಗಿರುತ್ತೆ ವೀಕ್ಷಕರೇ. ಸರಿನಾ? 2023ರಲ್ಲಿ ಬ್ಯಾಕ್ ಇದ್ದು ಈ ವರ್ಷ 2024ರಲ್ಲಿ ಯಾರು ಪಾಸ್ಔಟ್ ಆಗಿದ್ದೀರಾ ಅಂಥವ್ರು ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ ಇಲ್ಲಿ ಹಾಕಬಹುದಾಗಿದೆ. ಮತ್ತು 2024ರಲ್ಲಿ ಯಾರು ನೀವು ಫ್ರೆಶ್ ಆಗಿ ಪಾಸ್ ಆಗಿರ್ತೀರಾ ಅಂಥವ್ರು ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋಣ. ಸರಿನಾ? ಇಲ್ಲಿ ನಿಮಗೆ ಮೊದಲನೇದಾಗಿ ಬೇಕು ಆಧಾರ್ ಕಾರ್ಡ್. ಇಲ್ಲಿ ನೀವು ಯುವ ನಿಧಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮೊದಲನೇದಾಗಿ ನಿಮಗೆ ಏನು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅದಾದಮೇಲೆ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ನಿಮಗೆ ಬೇಕಾಗಿರುತ್ತೆ ವೀಕ್ಷಕರೇ. ಸರಿನಾ? ನಿಮಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಮೊಬೈಲ್ ನಂಬರ್ ಬೇಕಾಗಿರುತ್ತೆ, ವ್ಯಾಲಿಡ್ ಇರ್ತಕ್ಕಂಥದ್ದು, ಅದಕ್ಕೆ OTP ಬರುತ್ತೆ. ಮತ್ತು Gmail ID ಕೂಡ ಇಲ್ಲಿ ನಿಮಗೆ ಬೇಕಾಗಿರುತ್ತೆ, ಅದು ಕೂಡ ಇಲ್ಲಿ ವ್ಯಾಲಿಡ್ ಆಗಿರೋದು, ಅದಕ್ಕೂ ಕೂಡ ಇಲ್ಲಿ OTP ಬರುತ್ತೆ ವೀಕ್ಷಕರೇ. ಸರಿನಾ? ನಿಮಗೆ ಇಲ್ಲಿ ನೋಡ್ಬೋದು ಏನು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಕೆಲವೊಬ್ಬರಿಗೆ ಏನಂತ ಬರ್ತಾ ಇದೆ ಅಂದರೆ ನಿಮಗೆ NAD ಅಂತ ಏನಿದೆ ಅದರಲ್ಲಿ ನಿಮಗೆ ಏನು ಡೀಟೇಲ್ಸ್ ಯಾಡ್ ಇಲ್ಲ ಅಂತ ಬರ್ತಾ ಏನು ನೀವು ಡಿಗ್ರಿ ಡಿಪ್ಲೊಮಾನಲ್ಲಿ ನೀವು ಏನು ಪಾಸ್ಔಟ್ ಆಗಿರ್ತೀರಿ ಅಂಥವ್ರಿಗೆ ನಿಮಗೆ ಏನಪ್ಪ ಅಂದರೆ ಏನು ಡೀಟೇಲ್ಸ್ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಯಾಡ್ ಇಲ್ಲ ಅಂತ ಬರ್ತಾ ಇದೆ. ಅಂಥವ್ರದ್ದು ಕೂಡ ಇಲ್ಲಿ ನೀವು ನಿಮ್ಮ ಕಾಲೇಜಿನಲ್ಲಿ ಅಥವಾ ನಿಮ್ಮ ಯೂನಿವರ್ಸಿಟಿಗೆ ನೀವು ಕಾಂಟ್ಯಾಕ್ಟ್ನ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಯಾಡ್ ಮಾಡಲಾಗತ್ತೆ. ಸರಿನಾ? ಹಾಗೆ ಇನ್ನೂ ಯಾರ್ದು ಆಗಿದೆ ಅವರು ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಕೂಡ ಇಲ್ಲಿ ನೀವು ಹಾಕೋಬಹುದಾಗಿದೆ ವೀಕ್ಷಕರು. ಸರಿನಾ? ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಯುವ ನಿಧಿ ಬಗ್ಗೆ ಬೇಕಿದ್ದರೆ ಮತ್ತು ನೀವು ಯುವ ನಿಧಿ ಅಪ್ಲಿಕೇಶನ್ನ ಯಾವ ಥರ ಹಾಕಬೇಕು ಆ ವಿಡಿಯೋ ಕೂಡ ಇಲ್ಲಿ ನಾನು ನಿಮಗೆ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಮತ್ತು ನೀವು ಯುವ ನಿಧಿಗೆ ಡಾಕ್ಯುಮೆಂಟ್ಸ್ನ ಎಲ್ಲಿ ಒಯ್ದು ಸಬ್ಮಿಟ್ ಮಾಡಬೇಕು, ಯಾವ ಥರ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ಸೆಟ್ ಒಯ್ದು ಕೊಡಬೇಕು ಅದನ್ನು ಕೂಡ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ಸರಿನಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.